ಕಾರ್ಯಕ್ರಮ ಪತ್ರಕರ್ತರ ಸಂಘದ ಸಹಕಾರ ಸಂಘದ ಸದಸ್ಯರಾಗಿರ್ತಕ್ಕಂಥ ಸದಾನಂದ ಸರ್ ಅವರು ನಮ್ಮೆಲ್ಲರ ಕುರಿತು ಮಾತಾಡಬೇಕಂತ ಮನವಿ ಮಾಡ್ತಾರೆ. ವೇದಿಕೆ ಮೇಲೆ ಇರತಕ್ಕಂಥ ಕಾರ್ಯಕ್ರಮದ ಪ್ರಮುಖರು ಈ ಕಾರ್ಯಕ್ರಮವನ್ನು ಈ ರೀತಿ ಆಯೋಜಿಸಲಿಕ್ಕೆ ಕಾರಣಕರ್ತರು ಲಕ್ಷ್ಮಣರವರೇ ಹಾಗೂ ಗಣೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಕ್ಕಳು, ಶಿಕ್ಷಕರು ಹಾಗೂ ಉಳಿದೆಲ್ಲ ನಮ್ಮ ಪತ್ರಕರ್ತ ಮಿತ್ರರು. ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ, ಆದರೂ ಕೂಡ ನಾವು ಮೇಲೆ ಕೂತು ಮಾತನಾಡಿ ಅವರು ಹೇಳಿದಂತ ಮಾತುಗಳು ಒಂದೆರಡು ಮಾತನಾಡಬೇಕು ಅಂತ. ಸಹಜವಾಗಿ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನಿಗೂ ಒಂದು ಆಸೆ ಇದೆ. ₹1 ಖರ್ಚು ಮಾಡಿದ್ರು ₹1000 ಅದರಿಂದ ಹೊಗಳಿಕೆ ಅಥವಾ ಏನಾದ್ರೂ ಲಾಭ ಇರಬೇಕು ಅಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾತನಾಡ್ತಾ ಇರುವಾಗ ಲಕ್ಷ್ಮಣ್ ಹೇಳ್ತಾ ಇದ್ದಾರೆ, ನಿಜ ಸಹಜವಾಗಿ ಜನರ ಆಶೆ ಆಗಿರುವಂತ ಸಂದರ್ಭದಲ್ಲಿ ನನ್ನನ್ನ ಜನರು ನೆನೆಸ್ಬೇಕು, ಹೇಗೆ ನೆನೆಸ್ಬೇಕು ಅಂತ ಅವರು ಹೇಳ್ತಾರೆ. ನಾನು ಇರ್ತೇನೋ ಇರೋದು, ಇರ್ತೇನೆ ಅಂದ್ರೆ ಎಷ್ಟು ವರ್ಷ ಅಷ್ಟೇ ವರ್ಷ. ಭಗವಂತನಿಗೆ ಎಷ್ಟು ದಿವಸ ನಮಗೆ ಆಯಶ ಕೊಟ್ಟಿರ್ತಾನೋ ಅಷ್ಟು ವರ್ಷ ನಾವು ಇರ್ತೇವೆ. ಅದ್ರ ಮೇಲೆ ಇರ್ಲಿಕ್ಕಂತೂ ಸಾಧ್ಯ. ನಾನು ಹೋದ್ರೂ ಕೂಡ ಜನ ನೋಡುವಾಗ ನಿಜವಾಗ್ಲೂ ನಾನು ಮಾಡಿದಂತ ಕಾರ್ಯಗಳು ಅವರ ನೆನಪಿನಲ್ಲಿ ಬರಬೇಕು. ಅವರು ಮಾಡ್ತಾರೆ. ಅಂತಹ ಕಾರ್ಯವನ್ನು ಮಾಡಲಿಕ್ಕಾಗಿ ಬಳಸಲಿ ಅನ್ನುವಂಥದ್ದನ್ನು ಹೇಳ್ತಾರೆ. ಒಂದು ರೀತಿಯಲ್ಲಿ ನಿಜವಾಗಿ ಕೂಡ ಅದೊಂದು ನಿಸ್ವಾರ್ಥ ಸೇವೆ ಅನ್ನೋದು, ಏನನ್ನು ನಿರೀಕ್ಷಿಸದೆ ಬಯಸದೆ ನಿಸ್ವಾರ್ಥತೆಯಿಂದ ಒಂದು ಸಮಾಜದ ಸೇವೆಯನ್ನು ಮಾಡತಕ್ಕಂಥ ಮನೋಭಾವನೆಯನ್ನ ಅದರಲ್ಲಿ ನಾವು ಕಾಣಿಸ್ತೀವಿ. ಹಾಗಾಗಿ ನಿಜವಾಗಿಯೂ ಕೂಡ ವಿಶಾಲವಾಗಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದಂತಹ ಲಕ್ಷ್ಮಣಗೌಡ ಸರ್, ಅವರ ಧರ್ಮಪತ್ನಿಯಾದಂತಹ ಲತಾ ಲಕ್ಷ್ಮಣಗೌಡ ಮೇಡಮ್ ಅವರು, ಅದೇ ರೀತಿ ಸಹಕಾರ ಸಂಘದ ಅಧ್ಯಕ್ಷರಾದಂತಹ KS ವೆಂಕಣ್ಣನವರೇ, ಉಪಾಧ್ಯಕ್ಷರಾದಂತಹ ಅಗ್ನಿಶೇಖರ್ ಅವರು, ಅಲ್ಪಸಂಖ್ಯಾತರ ಪತ್ರಿಕೆ ರಾಜ್ಯಾಧ್ಯಕ್ಷರಾದಂತಹ ಸದಾನಂದ ಸರ್ ಅವರೇ, ಅದೇ ರೀತಿ ಜಿಲ್ಲಾ ಕನ್ನಡ ಪತ್ರಿಕೆಗಳ ಸಂಪಾದಕರಾದಂತಹ ಮುರಳೀಧರ್ ಅವರೇ, ಕಾರ್ಯದರ್ಶಿಯಾದಂತಹ ಭಾವ ಅವರೇ, ತಾಲೂಕುಗಳಿಂದ ಆಗಮಿಸಿರುವಂತಹ ಎಲ್ಲ ತಾಲೂಕು ಅಧ್ಯಕ್ಷರುಗಳೇ ಮತ್ತೆ ಶಾಲೆಯ ಮಕ್ಕಳು, ಈಗಾಗಲೇ ಹೇಳಿರುವಂತೆ ಸಹಕಾರ ಸಂಘದ ದೇವೋದ್ದೇಶಗಳನ್ನ ಪ್ರಾಥಮಿಕವಾಗಿ ಮಾತನಾಡಿದಂತಹ ರಾಜೇಂದ್ರ ಸಿಂಹ ಅವರಿಗೆ ಇದು ನಮ್ಮ ಮೊದಲನೇ ಹೆಜ್ಜೆ ಆಗಿರ್ಬೋದು. ಆದರೆ ನಮಗೆ ಈ ಕಾರ್ಯಕ್ರಮ ತುಂಬಾನೇ ಖುಷಿ ಕೊಡುವಂತಹ ಕಾರ್ಯಕ್ರಮ ಅಂತಾನೆ ನಾನು ಭಾವಿಸಿದ್ದೀನಿ. ಯಾಕಂತ ಹೇಳಿದ್ರೆ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳು ಮಾಡಿದಂತಹ ಮಾತ್ರ ನಮ್ಮ ಆತ್ಮಗಳಿಗೆ ಒಂದು ರೀತಿಯ ಸಂತೃಪ್ತಿ ಮತ್ತೆ ತೃಪ್ತಿದಾಯಕವಾದಂತಹ ಭಾವನೆ ನಮ್ಮಲ್ಲಿ ಮೂಡುತ್ತೆ ಅನ್ನೋದು ನನ್ನ ಉದ್ದೇಶ. ಈಗಾಗಲೇ ಸಹಕಾರ ಸಂಘ 10 ಕಾರ್ಯಕ್ರಮ ಮಾಡಿದೆ. ಆದರೆ ಈ ರೀತಿಯ ಬಡವರಿಗಾಗಿ ಇವತ್ತು ನಾವು ಗುರುತು ಮಾಡಿರುವಂತಹ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಅಂದ್ರೆ ನೋಟ್ ಪುಸ್ತಕಗಳ ಜೊತೆಗೆ ಬ್ಯಾಗ್ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಉದ್ದೇಶವನ್ನು ಇಟ್ಕೊಂಡಾಗ ನಮಗೆ ಸಹಕಾರವನ್ನು ಕೊಟ್ಟಂತವರು ಎಲ್ಜಿ ಫೌಂಡೇಶನ್ ಲಕ್ಷ್ಮಣಗೌಡ ಸರ್.
ಅವರು ಮಾತಾಡ್ತಾ ಒಂದು ಮಾತನಾಡಿದ್ರು ಇವಾಗ ಮೇಲೆ ಕಾಫಿ ಕುಡಿಯುವಾಗ, ಮನುಷ್ಯ ಹುಡ್ತಾನೆ ಆದ್ರೆ ಮನುಷ್ಯ ಸಾಯೋದು ಖಚಿತ. ಆದ್ರೆ ನಾವು ನೋಡುವಂತ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಹೆಜ್ಜೆಗಳನ್ನ ಬಿಟ್ಟು ಹೋಗ್ಬೇಕು ಅಂತ ಮಾತನಾಡ್ತಾರೆ. ಯಾಕಂತ ಹೇಳಿದ್ರೆ ಇವಾಗ ಸಾಕಷ್ಟು ಮಂದಿ ಅನೇಕ ಜನರು ಉದ್ಯಮಿಗಳಾಗ್ಬೋದು, ಮತ್ತೆ ನಾನಾ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ, ಮತ್ತೆ ದುಡ್ಡು ಮಾಡಿದ್ದಾರೆ. ಆದ್ರೆ ಕೊಡುವಂತ ಅಂದ್ರೆ ಮಕ್ಕಳಿಗೆ ದಾನ ಮಾಡುವ ಕೆಲಸ ಆಗಲಿ, ಮತ್ತೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕೈ ಕೊಡೋದಕ್ಕೆ ಅಂದ್ರೆ ದಾನ ಮಾಡೋದಕ್ಕೆ ಕೈ ಮುಂದೆ ಬರಬೇಕು. ಸೊ ಇಂಥದ್ರಲ್ಲಿ ಇವತ್ತು ಲಕ್ಷ್ಮಣ್ ಗೌಡ್ರು ಸರ್ ಅವರು ಮುಂದೆ ಬಂದು ಇವತ್ತು ಸುಮಾರು 600 ಮಕ್ಕಳಿಗೆ ಇವತ್ತು ಏನು ಪುಸ್ತಕಗಳಾಗ್ಬೋದು, ಅದ್ರ ಜೊತೆಗೆ ಶೈಕ್ಷಣಿಕ ಪೂರಕವಾದಂತಹ ಬ್ಯಾಗ್ ಆಗ್ಬೋದು, ಮತ್ತೆ ಪೆನ್ಸಿಲ್ ಆಗ್ಬೋದು, ಮತ್ತೆ ಪುಸ್ತಕ ಜೊತೆಗೆ ಇವತ್ತು ಜಾಮಿಟ್ರಿ ಮತ್ತು ಮತ್ತೆ ವಾಟರ್ ಬಾಟಲ್ ಅನ್ನ ಕೊಡಲು ಮುಂದೆ ಬಂದಿರೋದು ನಿಜಕ್ಕೂ ಒಂದು ರೀತಿಯ ಸಂತೋಷದ ವಿಷಯ ಅಂತ ಹೇಳ್ಬೋದು. ಇವತ್ತು ಸಮಾಜದಲ್ಲಿ ನಾನಾ ರೀತಿಯಾಗಿ ಹೇಳ್ತಾರೆ, ಎಲ್ಲ ದಾನಗಳಿಗಿಂತ ಅತಿ ಮುಖ್ಯವಾದದ್ದು ನೇತ್ರದಾನ ಅಂತ ಹೇಳ್ತಾರೆ. ಮತ್ತೊಂದು ವಿಷಯ ಹೇಳ್ತಾರೆ, ಅನ್ನದಾತ ಸುಖೀಭವ ಅಂತ ಹೇಳ್ತಾರೆ. ಇವತ್ತು ನಿಜಕ್ಕೂ ಬಡ ಮಕ್ಕಳಿಗಾಗಿ ಇವತ್ತು ನಿಜವಾಗ್ಲೂ ಸಹ ಮುಂದೆ ಬಂದು ಈಗ ಶೈಕ್ಷಣಿಕ ಪರಿಕರಗಳನ್ನು ಕೊಡ್ತಾ ಇರುವಂತಹ ಲಕ್ಷ್ಮಣ್ ಗೌಡ್ರಿಗೆ ಮತ್ತು ಅವರ ಧರ್ಮಪತ್ನಿಗಳಿಗೆ ನಿಜವಾಗ್ಲೂ ನಾವು ಸಹ ಎಲ್ಲರೂ ಸಹ ಸುಖಿನೋಭವ ಅಂತಾನೆ ಆರಿಸಬೇಕು. ನಿಜವಾಗ್ಲೂ ಎಲ್ಲ ಮಕ್ಕಳಿದ್ದಾರೆ, ಅವರೆಲ್ಲರೂ ಸಹ ಇವತ್ತು ದಯವಿಟ್ಟು ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರಿಗೆ ಮತ್ತೊಂದ್ಸಲ ಇವತ್ತು ನಾವು ಅವರಿಗೆ ಸಹಕಾರ ಕೊಡುವ. ಯಾಕಂತಂದ್ರೆ ಸಾಕಷ್ಟು ಮಂದಿ ಇವತ್ತು ಸಹಕಾರ ಕೊಡ್ತಾರೆ, ಆದ್ರೆ ನಾವು ಬೆಳೆಸಕೊಳ್ಳುವಂತ ಕೆಲಸ ಮಾಡ್ಬೇಕು. ಇವತ್ತು ನಾವು ಅದೇ ಕೆಲಸವನ್ನು ಮಾಡ್ತಾರಂತದ್ದು. ಯಾಕಂತಂದ್ರೆ ಲಕ್ಷ್ಮಣ್ ಗೌಡ್ರು ಸರ್ ಈಗಾಗಲೇ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ವೇಮಗಲ್ಲಲ್ಲಿ ಇವತ್ತು ಪ್ರತಿ ಮನೆಯಲ್ಲೂ ಸಹ ಇವತ್ತು ಅವ್ರ ಮಗ ಅಂತಾನೆ ಇವತ್ತು ಕರೆಯುವಂತ ಬಂದಿದ್ದಾರೆ. ಸೊ ನಾವು ಅವ್ರನ್ನ ಕೊಂಡಿಯಾಗಿ ಅಂತ ಹೇಳಿದ್ರೆ ಇವತ್ತು ನಾವು ಇವತ್ತು ಏನು ಸಮಾಜಕ್ಕೆ ಒಂದು ಸೇತುವೆ ಕೆಲಸ ಮಾಡುವಂತ ನಾವಿವತ್ತು ಮಕ್ಕಳಿಗೆ ಬಡ ಮಕ್ಕಳಿಗೆ ಪರಿಕರಗಳನ್ನು ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಜೊತೆಗೆ ಲಕ್ಷ್ಮಣ್ ಗೌಡ್ರು ಸಹ ಯಾವುದೇ ಮುಜುಗರ ಇಲ್ಲದೆ ಎಷ್ಟಾಗುತ್ತೆ ಅಂತ ನಾವು 100-500 ಕೊಡ್ಬೇಕಂತ ಹೇಳ್ಬಿಟ್ಟು ಅದನ್ನ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಅದನ್ನ ನಾವು ಕಮಿಟಿ ಮಾತಾಡ್ಕೊಂಡು ನಡ್ಕೊಳ್ಳೋದಿಲ್ಲ. ಆದ್ರೆ ಒಂದೇ ಸಲ ನವೋದಯ ಸಂದರ್ಭದಲ್ಲಿ 1000 ಮಕ್ಕಳು ಬೇಕಂತ ನಾನು ಕೊಡ್ತೀನಿ ಅಂತ ಹೇಳಿ ನಿಜಕ್ಕೂ ಒಂದು ರೀತಿಯ ಅಲ್ಲೇನೇನು ಬೇಕಂತಾನೆ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ನವೋದಯದ ಸಂದರ್ಭದಲ್ಲಿ ಕೆಲವರು ಅಂದ್ರೆ ಹೇಳೋದಕ್ಕೆ ಇದಾಗುತ್ತೆ ಅಂದ್ರೆ 150 ಆ ಥರ ಯೋಚನೆ ಮಾಡ್ತಾರೆ. ಅವ್ರು ಏಕಾಏಕಿ 1000 ಮಕ್ಕಳು ಕೊಡ್ತೀರಾ, ನೀವು ಎಷ್ಟನ್ನು ಕೊಡಿ ನಾನು ರೆಡಿ ಅಂತ ಹೇಳೋದು. ಸೊ ನಿಮ್ಗೆಲ್ಲ ಒಂದು ರೀತಿಯ ಮತ್ತಷ್ಟು ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ರೀತಿಯ ಸಹಕಾರ ಆಗುತ್ತೆ. ಮತ್ತೆ ಮುಂದೆ ನಾವು ಏನ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಯೋಚನೆಗಳು ಸಹ ಇವತ್ತು ಆತ್ಮೀಯ ಬಂಧುಗಳೇ, ಈ ದಿನ ಒಳ್ಳೆ ಸುಖದ ದಿನ. ಯಾಕಂದ್ರೆ ಪತ್ರಕರ್ತರ 2 ಜಿಲ್ಲೆಯ ವಿವಿಧೋದ್ದೇಶ ಸಹಕಾರ ಸಂಘದ ಪ್ರಾರಂಭವಾಗಿ 19 ವರ್ಷ ಆದರೂ ಕೂಡ ಇಂತಹ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಂತ ಹೇಳ್ಬೋದು, ದಾನಿಗಳು, ಅವರು ಬಹಳಷ್ಟು ಪತ್ರಕರ್ತರಿಗೆ ಬುದ್ಧಿಯಾದಂತಹ ವ್ಯಕ್ತಿಯವರು. ಅಷ್ಟು ಸಣ್ಣ ವಿಚಾರ ಅಲ್ಲ. ಇವತ್ತು ಗಿರಿಜಿ ಫೌಂಡೇಶನ್ ನಾಯಕರಾದಂತಹ ಲಕ್ಷ್ಮಣ್ ಗೌಡ್ರು, ಅವರ ಹುಟ್ಟೂರು ದೊಡ್ಡವಲ್ಲಭಿ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತ ವ್ಯಕ್ತಿ. ಮತ್ತೆ ಅವರ ಧರ್ಮಪತ್ನಿ ಆದಂತಹ ಲತಾ ಲಕ್ಷ್ಮಣ್ ಗೌಡ್ರು. ಆ ಅಮ್ಮ ನಾವು ನೋಡಿದಾಗ, ನಾನು ಮೊದಲನೇ ಬಾರಿಗೆ ಅವ್ರ ಮನೆಗೆ ಹೋದಾಗ ನನಗನ್ನಿಸ್ತು, ನಿಜವಾಗ್ಲೂ ಕೂಡ ಯಾರ ಮನೆಯಲ್ಲಿ ಕೂಡ ಅಂತ ವಾತಾವರಣ ಇರೋದಿಲ್ಲ. ಯಾರೇ ಹೋಗ್ಲಿ ಕಾಫಿ ತಿಂಡಿ ಊಟ ಇರ್ದಿದ್ದು ಹೊರಗಡೆ ಕಳ್ಸಲ್ಲ. ಎಷ್ಟೇನಾದ್ರೂ ಹೋಗ್ಲಿ, ಇವತ್ತು ಅವರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಸಂಘದ ಅಧ್ಯಕ್ಷರಾದಂತಹ ಗಣೇಶ್ ಅವರು ಕೂಡ 20 ವರ್ಷ ಈ ಸಂಘವನ್ನ ಏನು ಕೂಡ ಮಿಸ್ಅಪ್ರೇಷನ್ ಆಗದಾಗೆ ಈ ಸಂಘವನ್ನ ಉತ್ತಮ ರೀತಿಯಲ್ಲಿ ಗಣೇಶ್ ಅವರ ತಂಡ ಎಲ್ಲರೂ ಕೂಡ ನಡೆಸ್ಕೊಂಡು ಬಂದಿದ್ದೇವೆ.